ಬಿಗ್ ಬಾಸ್ ಮನೇಲಿ ಗಿಲ್ಲಿ ಲವ್ ಸ್ಟೋರಿ ಹೇಳಿದ್ದು ಅವರು ಸಂತ ಒರಿಜಿನಲ್ ಅಥವಾ ಯಾವುದಾದ್ರೂ ಮೂವಿ ಬಗ್ಗೆ ಹೇಳಿದ್ರ ಅಂತ. ಅದು ಅವ್ರ ಲೈಫಲ್ಲಿ ಏನು ನಡೆದಿದೆ ಅದನ್ನ ಹೇಳಿದ್ದಾರೆ ಅವರು. ಈ ವಾರ ಗಿಲ್ಲಿ ಹೋಗ್ತಾರಾ ಮನೆಯಿಂದ ಆಚೆ? ಎಲ್ಲಿ ಹೋಗ್ತಾರೆ ಕಪ್ಪೆ ಅವ್ರದ್ದು. ಈ ಸಲ ಅವ್ರು ಯಾರೋ ಜ್ಯೋತಿಷ್ರು ಹೇಳೋರೆ ಲೇಡೀಸಾಗಿ ಗೆಲ್ಲೋದು ಅಂತ. ಚಾನ್ಸೇ ಇಲ್ಲ. ಗಿಲ್ಲಿಗೆ ಡಬಲ್ ಡಿಜಿಟ್ ನಂಬರ್ ಅವನ ಒಬ್ಬನಿಗೆ ಬಂದಿರೋದು, ಸೆಕೆಂಡು ರಕ್ಷಿತಾಗೆ. ಗಿಲ್ಲಿನೇ ಗೆಲ್ಲೋದು. ಎಲ್ಲರೂ ಗಿಲ್ರಿಗೆ ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಮನೆ ಕಪ್ಪಡಿಯೋದೇ ಗಿಲ್ಲಿ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಷ್ಟ ಆಗ್ತಾರೆ, ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿನೇ ಯಾಕೆ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಅವನ ನೋಡಿದ್ರೆ ನಮ್ಮ ಮನೆಯವನಂತ ಅನ್ಸುತ್ತೆ. ಗಿಲ್ಲಿ ಹೊರತುಪಡಿಸಿ ಯಾರು ಇಷ್ಟಪಡ್ತೀರಾ ಬಿಗ್ ಬಾಸ್ ಮನೆಯಲ್ಲಿ? ರಘು ದೊಡ್ಡವ ದೋಸೆ ಕೊಡು ಚಿಗವ ಕೊಡು PC AC ಅಕ್ಕಪ್ಪ. ವೋಟ್ ಫಾರ್ ಗಿಲ್ಲಿ. ಬಿಗ್ ಬಾಸ್ ನೋಡ್ತೀರಾ? ಹ್ಞೂ ಬ್ರೋ, ನೋಡ್ತೀವಿ. ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ಇಷ್ಟ ಆಯ್ತು. ಹೌದಾ? ಮತ್ತು ಈ ವಾರ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಗಿಲ್ಲಿಗೆ ಲವ್ ಸ್ಟೋರಿ ಹೇಳಂತ ಒಂದು ಇದು ಕೇಳಿದರು. ಅದು ಮನೇಲಿ ಇರೋರ್ಗೆ ಎಲ್ಲರಿಗೂ ಗೊತ್ತು ಬ್ರೋ, ಈಚೆ ಇರೋರ್ಗೂ ಗೊತ್ತು. ಲವ್ ಸ್ಟೋರಿ ಎಲ್ಲರಿಗೂ ಗೊತ್ತು. ಅಲ್ಲ, ಬಿಗ್ ಬಾಸ್ ಮನೇಲಿ ಗಿಲ್ಲಿ ಲವ್ ಸ್ಟೋರಿ ಹೇಳಿದ್ದು ಅವರು ಸಂತ ಒರಿಜಿನಲ್ ಅಥವಾ ಯಾವುದಾದ್ರೂ ಮೂವಿ ಬಗ್ಗೆ ಹೇಳಿದ್ರ ಅಂತ. ಅದು ಅವ್ರ ಲೈಫಲ್ಲಿ ಏನು ನಡೆದಿದೆ ಅದನ್ನ ಹೇಳಿದ್ದಾರೆ ಅವರು. ಅಂದರೆ ಈ ವಾರ ಯಾರಾಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್? ಕ್ಯಾಪ್ಟನ್ನು ಕಾವ್ಯ. ಗಿಲ್ಲಿ ಡೆವಿಲ್ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಹೇಗೆ ಅನಿಸುತ್ತೆ ಅವ್ರ ಪಾತ್ರ ನೋಡಿ? ಚೆನ್ನಾಗೇ ಮಾಡವ್ರೆ. ಸೂಪರ್ ಬ್ರೋ, ಎಕ್ಸಲೆಂಟ್ ಬ್ರೋ. ಮತ್ತು ಈ ವಾರ ಗಿಲ್ಲಿ ಹೋಗ್ತಾರಾ ಮನೆಯಿಂದ ಆಚೆ? ಎಲ್ಲಿ ಹೋಗ್ತಾರೆ ಬ್ರೋ, ಕಪ್ಪೆ ಅವ್ರದ್ದು. TRP ಅವರಿಂದನೇ ಓಡ್ತಾ ಇರೋದು ಕಲರ್ಸ್ ಕನ್ನಡ. ಇನ್ನೇನು ಮತ್ತೆ ಗಿಲ್ಲಿನೇ ಗೆಲ್ಲೋದು. ಎಲ್ಲ ಅನ್ಕೊಂಡಿರೋದು ಗಿಲ್ಲಿನೇ. ಗಿಲ್ಲಿ ಬಿಟ್ಟರೆ ಯಾರು ಗೆಲ್ಬೋದು ಬಿಗ್ ಬಾಸ್ ಮನೆ? ಯಾರೂ ಗೆಲ್ಲಲ್ಲ, ಗಿಲ್ಲಿನೇ ಗೆಲ್ಲೋದು ಅಷ್ಟೇ. ಈಗ ನಿಮಗೆ ಏನು ಅನ್ಸುತ್ತೆ ಗಿಲ್ಲಿ ಲವ್ ಸ್ಟೋರಿ ಹೇಳ್ಕೊಂಡ? ಯಾವುದೋ ರಾಜವಳಿ ಮೂವಿದು ಕತೆ ಹೇಳ್ದ ಅಂತ ಕ್ರೇಜಿ ಸ್ಟಾರ್ ರವಿಚಂದ್ರ ಅವ್ರು ಹೇಳ್ತಾರೆ, ಇದು ನಿಜನಾ? ನಿಜನೇ. ಅವನ ಲೈಫಲ್ಲಿ ಏನು ನಡೆದಿರೋದು ಅದೇ. ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಮೂವಿದು ಹೇಳಿದ ಅಂತ ಹೇಳ್ತಾರೆ. ಗಿಲ್ಲಿ ಲವ್ ಸ್ಟೋರಿ ಹೇಳಿದಾಗ ಅವ್ನ ಲವ್ ಸ್ಟೋರಿ ಇಲ್ಲ ಬ್ರೋ, ಅದು ಅವ್ನ ಆಗಿರೋ ಅನುಭವ ಅವ್ನು ಹೇಳ್ಕೊಂಡವನೆ. ಬೇರೆಯವ್ರು ಕೇಳ್ಬೇಕಾದ್ರೆ ಹಂಗೆ ಅನ್ಸುತ್ತೆ ಅಂತ ಅವ್ರು ಹಂಗೆ. ಸರಿ, ಮತ್ತೆ ನಿಮಗೆ ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ ಕಾವ್ಯ. ಅವರಿಬ್ಬರದು ಲವ್ ಹೇಗಿದೆ? ಲವ್ ಕಮ್ಯುನಿಕೇಶನ್ ಅಂತೀರಾ ಅಥವಾ ಫ್ರೆಂಡ್ಶಿಪ್ ಅಂತೀರಾ? ಲವ್. ಒಂದು ಸೈಡ್ ಲವ್ ಇದೆ, ಒಂದು ಸೈಡ್ ಲವ್ ಇದೆ. ಹೇಳಿ. ಅದೇ ಬ್ರೋ, ಅವರಿಬ್ಬರು ನಡುವೆ ಗಿಲ್ಲಿಗೆ ಲವ್ ಇದೆ, ಕಾವ್ಯಂಗೆ ನೋವಿದೆ ಅಷ್ಟೇ. ಈಗ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರೆ ಕಾವ್ಯ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ ಅಂತೀರಾ ಅಥವಾ ಇರಲ್ಲ ಅಂತೀರಾ? ಹಾಗೆ ಇರೋದು. ಫ್ರೆಂಡ್ಸ್ ಆಗಿ ಇರ್ತಾರೆ ಬ್ರೋ, ಮದುವೆ ಎಲ್ಲ ಆಗಲ್ಲ. ಅದೇ ನೋಡಬೇಕು. ಯಾಕೆ ನಿಮ್ಗೆ ಡೌಟ್ ಇದೆಯಾ ಕಾವ್ಯ ಗಿಲ್ಲಿ ಒಂದಾಗಲ್ಲ ಅಂತ ಏನಾದರೂ? ತುಂಬಾ ಇದೆ ಬ್ರೋ ಡೌಟು. ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ? ನಮ್ಮ ಗಿಲ್ಲಿ ನಟ. ಗಿಲ್ಲಿ ಬಿಟ್ಟರೆ ಮತ್ತೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಬಿಟ್ಟರೆ ಯಾರಿಲ್ಲ. ಅವನಿಂದಾನೇ ರಿಯಾಲಿಟಿ ಶೋ. ಅವ್ನು ನಮ್ಗೆ ತುಂಬ ಇಷ್ಟ. ಆದರೆ ಬಿಗ್ ಬಾಸ್ ಮನೆಗೆ ಹೋದಾಗಿಂದ ಅಲ್ಲ, ಜೀ ಕನ್ನಡದಿಂದ ಅವ್ನಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ನ ಪ್ರಾಪರ್ಟಿ ಕಾಮಿಡಿಯಿಂದ ಹಿಡ್ದು ಅವ್ನು ಸೆಟ್ಟಿಂದ ಬೆಳೆದು ಎಲ್ಲ ನಮ್ಗೆ ಅವ್ನು ಇಷ್ಟ. ಅವನು ಮಾಡೋ ಎಂಟರ್ಟೈನ್ಮೆಂಟ್ ಯಾರೂ ಮಾಡಲ್ಲ. ಅವನಷ್ಟು ಮನೇಲಿ ಯಾರೂ ಆಡ್ತಾಯಿಲ್ಲ. ಮೆಜಾರಿಟಿ ಆಫ್ ವೋಟು ಅವ್ನಿಗೆ ಬರ್ತಾ ಇರೋದು. ಈ ಸಲ ಅವ್ರು ಯಾರೋ ಜ್ಯೋತಿಷ್ರು ಹೇಳೋರೆ ಲೇಡೀಸಾಗಿ ಗೆಲ್ಲೋದು ಅಂತ. ಚಾನ್ಸೇ ಇಲ್ಲ. ಗಿಲ್ಲಿಗೆ ಡಬಲ್ ಡಿಜಿಟ್ ನಂಬರ್ ಅವನ ಒಬ್ಬನಿಗೆ ಬಂದಿರೋದು, ಸೆಕೆಂಡು ರಕ್ಷಿತಾಗೆ. ಗಿಲ್ಲಿನೇ ಗೆಲ್ಲೋದು. ಎಲ್ಲರೂ ಗಿಲ್ರಿಗೆ ಸಪೋರ್ಟ್ ಮಾಡಿ. ಗಿಲ್ಲಿ ಮತ್ತು ರಕ್ಷಿತಾ ಫ್ರೆಂಡ್ಶಿಪ್ ಹೇಗೈತಿ? ಗಿಲ್ಲಿ ಮತ್ತು ರಕ್ಷಿತನ ಫ್ರೆಂಡ್ಶಿಪ್ಪು, ರಕ್ಷಿತಾ ಹುಟ್ಟು ಸುಳ್ಳಿ ಹಿಂದೆನೇ ಚೂರಿ ಆಗ್ತಾಳೆ. ಬೇಕಾದಾಗ ಮಾತ್ರ ಗಿಲ್ಲಿನ ಯೂಸ್ ಮಾಡ್ಕೊಳ್ಳೋದು. ಗಿಲ್ಲಿಗೆ ಅದು ಗೊತ್ತಾಗ್ತಾ ಇಲ್ಲ. ಈಗಷ್ಟೇ ರೀಸೆಂಟಾಗಿ ನೀವು ನೋಡಿರ್ಬೋದು ಮಾಸ್ಟರ್ ಮೈಂಡ್ ಅಂತ. ಈಗ ಸೀಕ್ರೆಟ್ ರೂಮ್ಗೆ ಹಾಕಿರೋದು ಅಲ್ಲೇ ಕಂಡಿಡ್ದು ಬಿಟ್ಟವನೆ. ಗಿಲ್ಲಿ ಆ ಟಾಸ್ಕಲ್ಲಿಲ್ಲ ಅಂದ್ರೂ ಅವ್ನಿಗೆ ಜನದ್ದು ಏನಂತಾರೆ ನಂಬಿಕೆ ಇದೆ. ಜನವನ್ನು ಉಳಿಸ್ಕೊತಾರೆ. ಗೆಲ್ಲೇಬೇಕು. ಅಕಸ್ಮಾತ್ ಗೆಲ್ಲಿಲ್ಲ ಅಂದರೆ ಇದು ಸುಳ್ಳು ಅಂತ, ಇದು ರಿಯಾಲಿಟಿ ಶೋನೇ ಅಲ್ಲ ಅಂತ ಅರ್ಥ. ಈಗ ಈ ವಾರ ಕ್ರೇಜಿ ಸ್ಟಾರ್ ರವಿಚಂದ್ರ ಮನೆಯಾಗ ಬರ್ತಾರೆ. ಗಿಲ್ಲಿ ಲವ್ ಸ್ಟೋರಿ ಹೇಳಪ್ಪ ಅಂತ ಕೇಳ್ತಾರೆ. ಅವಾಗ ಗಿಲ್ಲಿ ಹೇಳ್ತಾನೆ ಲವ್ ಸ್ಟೋರಿ, ಅದು ನಿಜನಾ? ಗಿಲ್ಲಿ ಲವ್ ಮಾಡಬೇಕು ಅಂತ ಬಂದಿಲ್ಲ, ಅವನು ಆಡಬೇಕು ಅಂತ ಬಂದಿರೋದು. ಫನ್ನಾಗಿ ಮಾಡ್ತಾನೆ. ಕಾವ್ಯನ ನನ್ನ ಮನಸ್ಸಿಂದ ಇಷ್ಟಪಟ್ಟಿಲ್ಲ. ಫನ್ನಾಗಿ ಮಾಡ್ತಾನೆ ಹೊರತು ಅದು ಅವಳಿಗೂ ಗೊತ್ತು ಗಿಲ್ಲಿದು ಅವಳದು ಎಂಥ ಫ್ರೆಂಡ್ಶಿಪ್ಪು ಅಂತ. ಸುಮ್ಮನೆ ಫನ್ನಾಗಿ ಮಾಡ್ತಾನೆ. ಲವ್ ಸ್ಟೋರಿ ಏನಲ್ಲ ಅದು. ಹಂಗಲ್ಲ, ರವಿಚಂದ್ರ ಅವರು ನಿಮ್ಗೆ ಲವ್ ಸ್ಟೋರಿ ಆಗಿದೆಯಾ ಜೀವನದಲ್ಲಿ ಯಾವತ್ತಾದ್ರು ಅಂತ ಕೇಳ್ತಾರೆ. ನಂಗೆ ಥ್ರೂ ಅನ್ನಿಸ್ತು. ಕೆಲವ್ರು ನಂಬಲ್ಲ. ಅವನು ಫನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಇದು ಫನ್ನಾಗಿ ಹೇಳಿರ್ತಾನೆ ಅಂತ ಇದು ಮಾಡ್ತಾರೆ. ಮತ್ತು ಗಿಲ್ಲಿ ಡೆವಿಲ್ ಮೂವಿಯಲ್ಲಿ ಆ್ಯಕ್ಟ್ ಮಾಡೋರೆ, ಇದ್ರ ಬಗ್ಗೆ ಏನಂತ? ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. ಬರೋದು ಮೂರು ಶೋ ಅಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. ಇನ್ನೂ ತೋರಿಸ್ಬೋದಿತ್ತು ಅವರು. ಗಿಲ್ಲಿದು ಯಾವ್ದಾರ ಓಕೆ, ಗಿಲ್ಲಿದು ಯಾವ್ದಾರ ಡೈಲಾಗ್ ಗೊತ್ತಾ? PC ಒಂಚೂರು AC ಹಾಕಪ್ಪ ಲಾಟ್ಸ್ ಆಫ್ ಸಕ್ಕೆ ಅಷ್ಟು. ಗಿಲ್ಲಿ ಬಿಟ್ಟರೆ ಮತ್ತೆ ನಿಮ್ಗೆ ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಬಿಟ್ಟರೆ ನನಗೆ ರಘು ಇಷ್ಟ. ಯಾಕಂದರೆ ಅವರಿಬ್ಬರು ಬಾಂಡ್ ಚೆನ್ನಾಗಿದೆ ಫ್ರೆಂಡ್ಶಿಪ್ಪಲ್ಲಿ. ಅವನಿಗೆ ತುಂಬ ಏನೇ ಆದರೂ ಸಪೋರ್ಟ್ ಮಾಡ್ತಾನೆ ಅದಕ್ಕೆ. ಮತ್ತು ರಘು ಅವರು ಕೆಲವು ಟಾಸ್ಕಲ್ಲಿ ಗಿಲ್ಲಿಗೆ ಹಿಂದಿಕ್ಕಿದ್ರು, ಅವ್ರಿಗೆ ಚೂರು ಜೋರಾಗಿ ಮಾತಾಡಿದ್ರು, ಅದ್ರ ಬಗ್ಗೆ ಅದವನು ಎಲ್ಲ ಫನ್ ಮಾಡ್ತಾನೆ. ಅದಕ್ಕೆ ಏನೇ ಫನ್ ಮಾಡಿದ್ರು ಅವರಿಬ್ಬರು ಜೋಸ್ತು. ಅವನಿಗೂ ಆಮೇಲೆ
ನಾಮಿನೇಷನಲ್ಲಿ ನಿಮಗೆ ಮನೆಗೆ ಹೋದರೆ ಕ್ಯಾಪ್ಟನ್ಸಿ ಯಾರಾಗಬೇಕು ಅಂತ ಅವನಾಗಿರ್ತಾನೆ. ಕ್ಯಾಪ್ಟನ್ ಯಾರಾಗಬೇಕು ಅಂತ ಗಿಲ್ಲಿ ಅಂತಾನೆ ಹೇಳಿರ್ತಾನೆ. ಹಂಗಾಗಿ ಕೊನೆದಾಗ ಏನು ಹೇಳ್ತೀರಾ ಎಲ್ಲರೂ ಲಾಸ್ಟು ಗಿಲ್ಲಿಗೆ? ಲಾಸ್ಟಿಗೆ ಎಲ್ಲರೂ ಗಿಲ್ಲಿ ಸಪೋರ್ಟ್ ಮಾಡಿ. ಎಲ್ಲರೂ ಪಾದಯಾತ್ರೆ ಎಲ್ಲ ಹೋಗ್ತಾ ಇದ್ದೀರಾ, ಗಿಲ್ಲಿನೇ ಗೆಲ್ಲೋದು. ಅಕಸ್ಮಾತ್ ಗೆಲ್ಲಿಲ್ಲ ಅಂದರೆ ಅದು ಫೇಕ್ ಅಂತ ಅರ್ಥ, ಶೋನೇ ಅಲ್ಲ. ಗಿಲ್ಲಿನೇ ಗೆಲ್ಲೋದು. ಎಲ್ಲರೂ ಗಿಲ್ಲಿನ ಉಳಿಸ್ಕೊಳ್ಳಿ. ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತೀವಿ ಬ್ರದರ್. ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರಾ? ಗಿಲ್ಲಿ. ಗಿಲ್ಲಿ ಬಿಟ್ಟರೆ ಮತ್ತೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೇಲಿ? ಗಿಲ್ಲಿ ಬಿಟ್ಟರೆ ಅವ್ರ ಫ್ರೆಂಡು ರಘು, ರಜತ್ ಅಷ್ಟೇ. ಈ ಮನೇಲಿ ಯಾರು ಗೆಲ್ಬೋದು ಈ ಸರಿ ಬಿಗ್ ಬಾಸ್? ಹೇಳೋದಂದರೆ ಪಕ್ಕಾ ಒಂದೇ, ಬಿಗ್ ಬಾಸ್ ಮನೆ ಕಪ್ಪಡಿಯೋದೇ ಗಿಲ್ಲಿ. ಈ ವಾರ ಕ್ರೇಜಿ ಸ್ಟಾರ್ ರವಿಚಂದ್ರ ಬಂದಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಗಿಲ್ಲಿ ಲವ್ ಸ್ಟೋರಿ ಬಗ್ಗೆ ಕೇಳ್ತಾರೆ ಅವರಿಗೆ. ಗಿಲ್ಲಿ ಸತ್ಯ ಹೇಳ್ತಾನ ಅಥವಾ ಏನೋ ಮೂವಿ ಬಗ್ಗೆ ಸುಳ್ಳು ಹೇಳ್ತಾ? ಅವ್ರು ಹೇಳೋದು ಬರೀ ಮೂವಿ ಬಗ್ಗೆ, ರಾಜವಳ್ಳಿ ಮೂವಿ ಬಗ್ಗೆ ಸುಳ್ಳು ಹೇಳ್ತಾರೆ ಅಷ್ಟೇ. ಅಂದರೆ ಅದು ನಿಜ ಅಲ್ವಾ ಅವ್ರ ಲವ್ ಸ್ಟೋರಿ? ಅವ್ರ ಭಾವನೆಯಲ್ಲಿ ನಿಜ, ಬೇರೆಯವ್ರದ್ರಲ್ಲಿ ಒಂದು ಮೂವಿ ಕತೆ ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹೇಗೆ ಆಡ್ತಾ ಇದ್ದಾರೆ? ಗಿಲ್ಲಿನ ಮೀಡ್ಸೋರು ಯಾರೂ ಇಲ್ಲ ಅಂತ ನಾನು ಹೇಳ್ಬಲ್ತೆ ಅಷ್ಟೇ. ಫಿಸಿಕಲ್ ಟಾಸ್ಕ್ ಅಂದರೆ ಅವ್ರು ಸ್ವಲ್ಪ ಆಗಲ್ಲ, ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಅವರು ಅಷ್ಟೇ. ಬೇರೆ ಅದರಲ್ಲ ಅವ್ರನ್ನ ಮೀಡ್ಸೋರು ಯಾರೂ ಇಲ್ಲ. ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾನೆ ಅಂತ ಹೇಳ್ತಾರೆ. ಮತ್ತು ಹಾಗೆ ಕಾವ್ಯ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹೇಗಿದೆ? ಅವರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಅಂದರೆ ಹೆಂಗೆ ಅಂದರೆ ಕಾವ್ಯ ಅವರು ಹೇಳೋದನ್ನ ಗಿಲ್ಲಿ ಅವ್ರು ಏನೇನು ಹೇಳ್ತಾರೆ ಅದನ್ನು ನಿಭಾಯಿಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಫ್ರೆಂಡ್ಶಿಪ್ಪು ಚೆನ್ನಾಗಿರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನು. ಮತ್ತು ರಕ್ಷಿತಾ ಹಾಗೂ ಗಿಲ್ಲಿ ಇವರಿಬ್ಬರು ಫ್ರೆಂಡ್ಶಿಪ್ ಹೇಗಿದೆ? ಅವರಿಬ್ಬರು ಫ್ರೆಂಡ್ಶಿಪ್ ಅಂತ ಹೇಳೋಕ್ಕಿಂತ ಒಂದು ಅಣ್ಣ ತಂಗಿ ಥರ ಇದ್ದಾರೆ ಅಂತ ಹೇಳ್ಬೋದು. ಈಗ ಇನ್ನೊಂದೇನೆಂದರೆ ಗಿಲ್ಲಿ ಡೆವಿಲ್ ಮೂವಿಯಲ್ಲಿ ಆ್ಯಕ್ಟ್ ಮಾಡೋರೆ, ಲಾಸ್ಟಲ್ಲಿ ಬರ್ತಾರೆ ಅವರು. ಗಿಲ್ಲಿ ನಟನೆ ಮಾಡಿದ್ದು ಹೇಗೆ ಅನಿಸುತ್ತೆ ನಿಮಗೆ? ನಾ ಮೂವಿ ನೋಡಿಲ್ಲ, ಆದರೆ ರೀಲ್ಸಲ್ಲೆಲ್ಲ ನೋಡಿದ್ದೀನಿ. ಓಕೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಮುಂದೆ ಫಿಲಮ್ ಸಿಗ್ಬೋದೇನೋ ಅನಿಸುತ್ತೆ. ಹಿಂಗೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರೆ ಓಕೆ ಸಿಗುತ್ತೆ. ಗಿಲ್ಲಿ ಮತ್ತು ಧ್ರುವ ಅಂತೂ ಇಬ್ಬರು ಮತ್ತೆ ಒಗ್ಗೂಟಿ ಕೂಡಿ ಅಂದರೆ ಒಟ್ಟಿಗೆ ಕೂಡಿ ಸೇರ್ಕೊಂಡು ಆಡ್ತಾರೆ ಅನ್ಸುತ್ತೆ, ಅಥವಾ ಅವರಿಬ್ಬರಿಗೆ ಕನೆಕ್ಷನ್ನೇ ಇರಲ್ಲ? ಗಿಲ್ಲಿ ಧ್ರುವಂತೂ ಅವ್ರು ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ಎಲ್ಲರ ಜೊತೆ ಬೆರೆದ್ರೆ ಗಿಲ್ಲಿ ಧ್ರುವಂತ ಇಬ್ಬರು ಇರ್ತಾರೆ. ಇಲ್ಲಾಂದರೆ ಗಿಲ್ಲಿ ಒಳಗಡೆ ಇರ್ತಾನೆ, ಧ್ರುವಂತ ಆಚೆ ಇರ್ತಾರೆ. ಈಗ ರಘು ಮತ್ತು ಗಿಲ್ಲಿ ಇಬ್ಬರು ಫೈನಲ್ಗೆ ಹೋಗ್ತಾರ ಅಂತ ಅನ್ಸುತ್ತಾ ಅಥವಾ ನಿಮಗೆ? ಹೋಗ್ತಾರೆ. ರಘು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಗಿಲ್ಲಿನೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಇಬ್ಬರು ಹೋಗ್ಬೋದು. ಈಗ ಫೈನಲಲ್ಲಿ ಟಾಪ್ 5 ಯಾರ್ಯಾರು ಇರ್ತಾರೆ ಅನ್ಕೊತೀರಾ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ? ಒಂದು ಗಿಲ್ಲಿ ಇರ್ತಾನೆ, ನೆಕ್ಸ್ಟು ಕಾವ್ಯ ಅವರು ಇರ್ತಾರೆ, ಬಿಟ್ಟರೆ ರಜತ್, ರಘು, ಇಲ್ಲಾಂದರೆ ಸೂರಜ್ ಇರ್ತಾರೆ. ಯಾಕೆ ಮಿಕ್ದವ್ರು ಏನು ಚೆನ್ನಾಗಿ ಆಡ್ತಾ ಇಲ್ವಾ ಬಿಗ್ ಬಾಸ್ ಮನೆಯಲ್ಲಿ? ಗಿಲ್ಲಿನೇ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ. ಗಿಲ್ಲಿ ಯಾಕೆ ಅಂದರೆ ಅವರು ಎಲ್ಲರ ಹತ್ರ ಹೆಂಗೆ ಮಾತಾಡ್ಬೇಕು ಆ ಥರ ಮಾತಾಡ್ತಾರೆ. ಎಂಟರ್ಟೈನ್ಮೆಂಟ್ ಅಂದರೆ ಅವರೇ ನಂಬರ್ 1, ಅದಕ್ಕೋಸ್ಕರ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗಿಲ್ಲಿ ಮಾತಾಡಿದ್ರೆ ಎಲ್ಲ ಕಾಂಟ್ರವರ್ಸಿ ಆಯ್ತಿದ್ದಲ್ಲ, ಏತಕ್ಕೆ ಅಂತ? ಅವರು ಯಾವ ಥರ ಮಾತಾಡಬೇಕೋ ಆ ಥರ ಮಾತಾಡ್ತಾರೆ, ಅತಿಯಾಗಿ ಮಾತಾಡೋಕ್ಕೋಗಲ್ಲ. ನಿಮ್ಮ ಹೆಸರು? ಬೆನಕ ಅಂತ. ಕೊನೆಯದಾಗಿ ಏನು ಹೇಳ್ತೀರಾ ಗಿಲ್ಲಿಗೆ ನಿಮ್ಮ ಮೂಲಕ? ನಮ್ಮ ಲೆಕ್ಕ ನಾವಿದ್ದೀವಿ, ನಿಮ್ಮ ಮಾಟ ನೀವು ಆಡಿ, ನಾವು ಓಟ್ ನಾವು ಕೊಡ್ತೀವಿ ಅಷ್ಟೇ. ಹೇಳಿ ಸರ್, ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಬಿಗ್ ಬಾಸಲ್ಲಿ ಗಿಲ್ಲಿ ಇಷ್ಟ ಆಗ್ತಾರೆ, ಅವ್ರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಬಿಟ್ಟರೆ ಮತ್ತೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ರಘು ಇಷ್ಟ ಆಗ್ತದೆ. ಯಾರು ಗೆಲ್ಬೋದು ಈ ಸರಿ ಬಿಗ್ ಬಾಸ್ ಮನೆಯಲ್ಲಿ? ಈ ಸತಿ ಗಿಲ್ಲಿ ಗೆಲ್ಬೋದು ಅಣ್ಣ. ಕಾವ್ಯ ಮತ್ತು ಗಿಲ್ಲಿ ಲವ್ ಮಾಡ್ತಿದ್ದಾರೆ ಅನ್ಸುತ್ತಾ ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಅನ್ಸುತ್ತಾ? ಅಣ್ಣ ಫ್ರೆಂಡ್ಶಿಪ್ ಅನ್ಸುತ್ತೆ. ರಕ್ಷಿತಾ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹೇಗಿದೆ? ಅಷ್ಟಿಲ್ಲ. ಗಿಲ್ಲಿ ರಘು ಇವರಿಬ್ರು ಫ್ರೆಂಡ್ಶಿಪ್ ಟ್ರೂ ಅನ್ಸುತ್ತಾ? ಹೌದಣ್ಣ, ಟ್ರೂ. ಹೇಳಿ ಮತ್ತೆ ಯಾರು ಇಷ್ಟ ಆಗ್ತಾರೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ? ನಮಗೆ ಗಿಲ್ಲಿ ರಘು ಅಷ್ಟೇ. ಯಾವಾಗಿಂದ ನೋಡ್ತಾ ಇದ್ದೀರಾ ಬಿಗ್ ಬಾಸು? ಸ್ಟಾರ್ಟಿಂಗ್ ಸೀಸನಿಂದ ಅಣ್ಣ. ಇದೆಷ್ಟನೇ ಸೀಸನು ಬಿಗ್ ಬಾಸು? ಇದು 12th ಸೀಸನ್. ಮತ್ತೆ ಈ ಸರಿ ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ? ಗಿಲ್ಲಿ ಅಣ್ಣ. ಗಿಲ್ಲಿ ಹೊರತುಪಡಿಸಿ ಯಾರನ್ನ ಇಷ್ಟಪಡ್ತೀರಾ? ರಘು. ಫೈನಲ್ಲು ಇವರೇ ಇರ್ಬೇಕಾ, ರಘು ಗಿಲ್ಲಿ? ಇಲ್ಲ ಅಣ್ಣ, ಕಾವ್ಯನೂ ಇರ್ಬೋದು. ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೀವು ನೋಡ್ತೀರಾ? ನೋಡ್ತೀವಿ. ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ? ಮೀನ್ಸ್ ಅವನ ನೋಡಿದ್ರೆ ನಮ್ಮ ಮನೆಯವನಂತ ಅನಿಸುತ್ತೆ, ಚಂದ ಅವನು, ಅದಕ್ಕೆ. ಹೇಗೆ ಆಟ ಆಡ್ತಿದ್ರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ? ಸ್ಮಾರ್ಟ್, ಎಕ್ಸಲೆಂಟಾಗಿ ಆಡ್ತಿದ್ದಾರೆ. ಗಿಲ್ಲಿ ಬಿಟ್ಟರೆ ಬಿಗ್ ಬಾಸ್ ಮನೇಲಿ ನಿಮಗೆ ಮತ್ತೆ ಯಾರು ಇಷ್ಟ ಆಗ್ತಾರೆ? ರಕ್ಷಿತಾ ಆ್ಯಂಡ್ ರಘು. ಓಕೆ, ರಕ್ಷಿತಾ ಮತ್ತು ಗಿಲ್ಲಿ ಇವರಿಬ್ಬರು ಕಮ್ಯುನಿಕೇಷನ್ ಹೇಗಿದೆ?
ರಕ್ಷಿತಾ ಆ್ಯಂಡ್ ಗಿಲ್ಲಿ ಸ್ವಂತ ಅಣ್ಣ ತಂಗಿ ಥರ ಕಾಣಿಸ್ತಾರೆ ಆ್ಯಂಡ್ ಅವ್ರ ಬಾಂಡ್ ಚೆನ್ನಾಗಿದೆ, ಫ್ರೆಂಡ್ಶಿಪ್ ಚೆನ್ನಾಗಿದೆ. ಮತ್ತು ಕಾವ್ಯ ಮತ್ತು ಗಿಲ್ಲಿ ಇವರಿಬ್ಬರು ಹೇಗಿದೆ? ಕಾವ್ಯ ಆ್ಯಂಡ್ ಗಿಲ್ಲಿ ಚೆನ್ನಾಗಿದೆ. ಈಗ ಗಿಲ್ಲಿ ಮೊನ್ನೆ ರಿಲೀಸ್ ಆಯಿತು ಡೆವಿಲ್ ದರ್ಶನ್ ಅವ್ರ ಮೂವಿ, ಅದರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ನಟನೆ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ ಅಥವಾ ಏನು? ಹಾಂ, ಚೆನ್ನಾಗಿ ಮಾಡಿದ್ದಾರೆ. ಗಿಲ್ಲಿಗೋಸ್ಕರನೇ ಆ ಮೂವಿ ನೋಡಿರೋದು. ಮತ್ತು ಈಗ ಟ್ರೈಲರು ಡೆವಿಲ್ ಮೂವಿದು ಬಿಗ್ ಬಾಸ್ ಮನೇಲಿ ತೋರಿಸ್ತಾ ಇಲ್ಲ ಟ್ರೈಲರ್ದು. ಬೇರೆ ಸಿನಿಮಾದೆಲ್ಲ ಟ್ರೈಲರ್ ತೋರಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕೂಡ ಅವರು ಒಬ್ಬರು ಕಂಟೆಸ್ಟೆಂಟ್ ಆಗಿರ್ತಾರೆ, ಆ್ಯಕ್ಟ್ ಮಾಡಿರ್ತಾರೆ ಡೆವಿಲ್ ಮೂವಿಯಲ್ಲಿ. ಅವರು ಟ್ರೈಲರ್ ಲಾಂಚ್ ಆಗಲಿಲ್ಲ, ಅಲ್ಲಿ ತೋರಿಸಲಿಲ್ಲ. ಬಿಕ್ಕಿದೆಲ್ಲ ಸಿನಿಮಾದೆಲ್ಲ ತೋರಿಸ್ತಾರೆ, ಗಿಲ್ಲಿ ಆ್ಯಕ್ಟ್ ಮಾಡಿರ್ತಾರೆ, ಅದು ತೋರಿಸ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಏನಿಲ್ಲ. ಅಂದರೆ ಸರಿ ಓಕೆ. ಈಗ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಬಿಗ್ ಬಾಸ್ ಮನೆಯಾಗ ಬಂದಿದ್ದಾರೆ. ಗಿಲ್ಲಿ ಲವ್ ಬಗ್ಗೆ ಕೇಳ್ತಾರೆ. ಗಿಲ್ಲಿ ಅವಾಗ ನಿಜ ಹೇಳ್ತಾನೆ ಅಥವಾ ಸುಳ್ಳು ಹೇಳ್ತಾನೆ ಅನ್ಸುತ್ತೆ ನಿಮಗೆ? ಮೇ ಬಿ ಸುಳ್ಳು. ಹೆಂಗೆ ಅನ್ಸುತ್ತೆ ಮೇಡಮ್ ಸುಳ್ಳು ಅಂತ ನಿಮಗೆ? ಅಂದರೆ ಅವ್ನು ಹೇಳೋದಲ್ಲೇ ಅರ್ಥ ಆಗುತ್ತೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ, ಅಷ್ಟೇ. ಮೇಡಮ್, ನೀವು ರೆಗ್ಯುಲರಾಗಿ ಬಿಗ್ ಬಾಸ್ ನೋಡ್ತೀರಾ ಅನ್ಸುತ್ತೆ. ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ಹೊರತುಪಡಿಸಿ ಯಾರು ಇಷ್ಟಪಡ್ತೀರಾ ಬಿಗ್ ಬಾಸ್ ಮನೆಯಲ್ಲಿ? ರಘು. ಡೆವಿಲ್ ಮೂವಿ ನೋಡಿದ್ದೀರಾ ನೀವು? ಹೇಗಿದೆ ಸಿನಿಮಾ? ಚೆನ್ನಾಗಿದೆ, ಅದ್ರಲ್ಲಿ ಗಿಲ್ಲಿ ಎಂಟ್ರಿನೇ ಚೆನ್ನಾಗಿರೋದು. ಗಿಲ್ಲಿದು ಒಂದು ಯಾವುದಾದ್ರು ಡೈಲಾಗ್ ಹೇಳ್ತೀರಾ? ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಗವ ಚಿಗವ ಕೊಡು. PC AC ಯಾಕಪ್ಪ?